ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾರ್ಗೆಟ್ ಮೈ ಗೋಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ಕರ್ನಾಟಕ ಇತಿಹಾಸದ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಓಕೆ, ನಾವು ಇಡೀ ಕರ್ನಾಟಕ ಇತಿಹಾಸದ ಸಂಬಂಧಪಟ್ಟಂಗೆ ಸಂಪೂರ್ಣ ಕರ್ನಾಟಕ ಇತಿಹಾಸದ ಅಲ್ಲಿ ಸಿಲೆಬಸ್ ನಾವಿಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇವತ್ತಿನ ಈ ಒಂದು ತರಗತಿಯಲ್ಲಿ ಕರ್ನಾಟಕದ ಆರಂಭದ ಬಗ್ಗೆ ಇತಿಹಾಸವನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ. ಅಂದ್ರೆ ಕರ್ನಾಟಕದ ಪ್ರಾಚೀನತೆಯನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಬರ್ತೀವಿ. ಓಕೆ, ಅಂದ್ರೆ ನಮ್ಮ ಕರ್ನಾಟಕಕ್ಕೆ ತಮ್ಮದೇ ಆಗಿರತಕ್ಕಂತಹ ಒಂದು ಇತಿಹಾಸವನ್ನು ಒಳಗೊಂಡಿದ್ದು ಸುಮಾರು 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಒಳಗೊಂಡಿದೆ. ಹೌದಾ? ಕನ್ನಡದ ನಮ್ಮ ದೇಶದ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಒಂದಾಗಿದೆ. ಓಕೆ, ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಿ, ಈ ಕರ್ನಾಟಕದ ಪ್ರಾಚೀನತೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಬರ್ತೀವಿ. ಓಕೆ, ನೆಕ್ಸ್ಟ್ ತರಗತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಂದರು ಮತ್ತು ಮೌರ್ಯರ ಬಗ್ಗೆಯನ್ನ ಅಧ್ಯಯನ ಮಾಡ್ತೀವಿ. ಅದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಶಾತವಾಹನರ ಆಳ್ವಿಕೆಯ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತಾ ಬರ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಕದಂಬರು ಅಂತ ಬರ್ತಾರೆ. ಅಂದ್ರೆ ಕರ್ನಾಟಕವನ್ನಾಳಿದ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂತ ಬಂದಾಗ ಅದು ಕದಂಬರು. ಓಕೆ, ಕದಂಬರು. ಅದಾದ ನಂತರ ಇಲ್ಲಿ ಚಾಲುಕ್ಯರ ಬಗ್ಗೆ ಅಧ್ಯಯನ ಮಾಡ್ತಾ ಬರ್ತೀವಿ. ಅಂದ್ರೆ ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ. ಇಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆ ಆದ ನಂತರ ಇಲ್ಲಿ ಯಾರ ಆಳ್ವಿಕೆ ಮಾಡ್ತಾ ಬರ್ತಾರೆ? ರಾಷ್ಟ್ರಕೂಟರು ಆಳ್ವಿಕೆಯನ್ನ ಮಾಡ್ತಾ ಬರ್ತಾರೆ. ಓಕೆ, ರಾಷ್ಟ್ರಕೂಟರು ಆದ ನಂತರ ಮತ್ತೆ ಯಾರ ಆಳ್ವಿಕೆ ಬರ್ತಾರೆ? ಕಲ್ಯಾಣಿ ಚಾಲುಕ್ಯರು. ಓಕೆ, ಕಲ್ಯಾಣಿ ಚಾಲುಕ್ಯರು ಅಂದ್ರೆ ಬಾದಾಮಿ ಚಾಲುಕ್ಯರ ಮುಂದುವರಿದ ಭಾಗವೇ ಕಲ್ಯಾಣಿ ಚಾಲುಕ್ಯರು ಆಗ್ತಾರೆ. ಓಕೆ, ಕಲ್ಯಾಣಿ ಚಾಲುಕ್ಯರು ಮತ್ತು ಈ ಬಾದಾಮಿ ಚಾಲುಕ್ಯರು. ಅದಾದ ನಂತರ ರಾಷ್ಟ್ರಕೂಟರನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಮತ್ತೆ ಹೊಯ್ಸಳರ ಮನೆತನ ಬಗ್ಗೆ, ಮತ್ತೆ ಬಹಮನಿ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ. ಓಕೆ, ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ ಕೂಡ ಇದೇ ಸಮಯದಲ್ಲಿ ಭಕ್ತಿ ಚಳವಳಿ ಮತ್ತು ಸುಫಿ ಸಂತ ಚಳವಳಿ ಆಗ್ತವೆ. ಓಕೆ, ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಮತ್ತೆ ಸಂಪೂರ್ಣವಾದಂತಹ ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಬಂದಾಗ ಓಕೆ, ಮೈಸೂರಿನ ಒಡೆಯರು ಅಂತ ಬರ್ತಾರೆ. ಓಕೆ, ಮೈಸೂರಿನ ಒಡೆಯರು, ಅದರ ಜೊತೆಗೆ ಅಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಕರ್ನಾಟಕದ ಸಣ್ಣ ಪುಟ್ಟ ಮನೆತನಗಳ ಅಧ್ಯಯನ ಮಾಡಿ ಅದೇ ರೀತಿ ಆಧುನಿಕ ಮೈಸೂರು ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಬರ್ತೀವಿ. ಓಕೆ, ಯಾಕಂದ್ರೆ ಇಲ್ಲಿ ದಿವಾನರುಗಳ ಕಾಲ ಬರ್ತದೆ. ಓಕೆ, ಇದನ್ನ ಅಧ್ಯಯನ ಮಾಡ್ತೀವಿ. ಮತ್ತೆ ಕಮಿಷನರ್ಗಳ ಆಳ್ವಿಕೆ ಬರ್ತೈತಿ. 7 ಜನ ಕಮಿಷನರ್ ಆಳ್ವಿಕೆ ಮಾಡ್ತಾರೆ. ಅದ್ರಾಗ 7 ಜನ ಬಹಳ ಪ್ರಮುಖವಾಗಿರ್ತಕ್ಕಂಥ ಕಮಿಷನರ್ ಆಳ್ವಿಕೆಯನ್ನ ಅಧ್ಯಯನ ಮಾಡಿ ದಿವಾನರುಗಳನ್ನ ಅಧ್ಯಯನ ಮಾಡ್ತೀವಿ. ಓಕೆ, ಇದಾದ ನಂತರ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿಯ ಅದರ ಜೊತೆಗೆ ಕರ್ನಾಟಕದಲ್ಲಿ ಕೂಡ ಒಂದು ಸ್ವಾತಂತ್ರ್ಯ ಚಳವಳಿ ಪ್ರಮುಖ ಪಾತ್ರ ವಹಿಸ್ತದೆ. ಓಕೆ, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಸ್ವಾತಂತ್ರ್ಯ ಚಳವಳಿ ಆಯಿತು, ಮತ್ತೆ ನಮ್ಮ ಕರ್ನಾಟಕ ಯಾವ ರೀತಿ ಏಕೀಕರಣವಾಯಿತು, ಕರ್ನಾಟಕದ ಏಕೀಕರಣ ಬಗ್ಗೆ ಇಲ್ಲೇ ಅಧ್ಯಯನ ಮಾಡ್ತೀವಿ. ಹೌದಾ? ಅದಾದ ನಂತರ ಕರ್ನಾಟಕ ಏಕೀಕರಣ ಆದ ನಂತರ ಸ್ವಾತಂತ್ರ್ಯೋತ್ತರ ಕರ್ನಾಟಕದ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಈ ಕರ್ನಾಟಕ ಇತಿಹಾಸದ ಬಂದಾಗ ಈ ಚಾಪ್ಟರ್ಗಳು ಬಹಳ ಇಂಪಾರ್ಟೆಂಟ್ ಅನಿಸ್ತಾವ. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅನ್ಬೋದು, ಮೈಸೂರಿನ ಒಡೆಯರು ಅನ್ಬೋದು, ಮತ್ತೆ ಬಹಳ ಇಂಪಾರ್ಟೆಂಟ್ ಯಾವುದು ಅಂತಂದ್ರೆ ಇದು 10 ಸ್ಟಾರ್ ಕೊಡಬಹುದು. ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತೆ ಕರ್ನಾಟಕದ ಏಕೀಕರಣ ಬಗ್ಗೆ ಇಲ್ಲಿ ಜಾಸ್ತಿ ಕ್ವಶನ್ಸ್ ಇಲ್ಲಿ ಅರೈಸ್ ಆಗ್ತಾ ಬರ್ತದೆ. ಓಕೆ, ಅಂದ್ರ ಇದಷ್ಟು ಓದೋದು ಒಂದೇ, ಮತ್ತೆ ಈ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳವಳಿ, ಏಕೀಕರಣ, ಮತ್ತೆ ಮೈಸೂರು ಒಡೆಯರ ಮತ್ತು ವಿಜಯನಗರ ಸಾಮ್ರಾಜ್ಯ. ಓಕೆ, ಇವನ್ ಓದೋದು ಒಂದೇ. ಅಂದ್ರೆ ಇಡೀ ಅಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್ ಇವು 3. ಓಕೆ, ಅಂದ್ರ ಇದಕ್ಕೆ ಮಾತ್ರ ಮಹತ್ವ ಕೊಡದೆ ಇಡೀ ಎಲ್ಲಾ ಈ ಚಾಪ್ಟರ್ ಗಳನ್ನ ಅಷ್ಟೇ ಆಳವಾಗಿ ಸಂಪೂರ್ಣವಾಗಿ ಇಲ್ಲಿ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತಕ್ಕಂಥದ್ದು. ಇವತ್ತಿನ ಈ ಒಂದು ಸೆಷನ್ ಅಲ್ಲಿ ನಾವು ಕರ್ನಾಟಕದ ಒಂದು ಪ್ರಾಚೀನತೆಯನ್ನ ಅಧ್ಯಯನ ಮಾಡ್ತಾ ಬರ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ನಮ್ಮ ಕರ್ನಾಟಕದ ಪ್ರಾಚೀನತೆ ಅಂತ ಬಂದಾಗ ನಮ್ಮ ಕರ್ನಾಟಕಕ್ಕೆ ತನ್ನದೇ ಆಗಿರ್ತಕ್ಕಂಥ ಕನ್ನಡ ಭಾಷೆಗೆ ಸುಮಾರು 2000ಕ್ಕೂ ಹೆಚ್ಚಿನ ಒಂದು ಇತಿಹಾಸವನ್ನು ಒಳಗೊಂಡಿದೆ. ಅದರಂತೆಯೇ ನಮ್ಮ ಕರ್ನಾಟಕಕ್ಕೆ ಏನಾಗಿದೆ, 2008ರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಕೂಡ ಸಿಕ್ಕಿದೆ. ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು. ಓಕೆ, ಈ ಶಾಸ್ತ್ರೀಯ ಸ್ಥಾನಮಾನ ಪಡೆದ 3ನೇ ಭಾಷೆ ಯಾವುದು ಅಂತಂದ್ರೆ ಅದು ನಮ್ಮ ಕನ್ನಡ ಭಾಷೆ. ಓಕೆ, ನಿಮ್ಮ ಕರ್ನಾಟಕ ಅಂತ ಬಂದಾಗ ಓಕೆ, ಮಹಾಭಾರತದಲ್ಲಿ ಉಲ್ಲೇಖ ಐತಿ ಅಥವಾ ಇಲ್ಲ ಅಂತ ನಿಮ್ ಪ್ರಶ್ನೆ ಆದ್ರೆ ನಮ್ಮ ಮಹಾಭಾರತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದ್ದನ್ನು ನಾವು ಕಾಣ್ತಾ ಬರ್ತೀವಿ. ಹೌದಾ? ಭೀಷ್ಮ ಪರ್ವದಲ್ಲಿ ಮತ್ತು ಸಭಾ ಪರ್ವದಲ್ಲಿ ಕರ್ನಾಟ ಅಥವಾ ಕರ್ನಾಟಕ ಅನ್ನುವಂತಹ ಪದ ಉಲ್ಲೇಖ ಇರ್ತಕ್ಕಂಥದ್ದು.
ಅದು ಮಹಾಭಾರತದಲ್ಲಿ ಉಲ್ಲೇಖ ಐತಿ. ಓಕೆ, ಮಹಾಭಾರತದಲ್ಲಿ ಉಲ್ಲೇಖ ಆಯ್ತು. ಮತ್ತೆ ರಾಮಾಯಣದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಉಲ್ಲೇಖ ಐತಿ ಅಥವಾ ಇಲ್ಲ ಅಂತ ನಿಮಗೆ ಪ್ರಶ್ನೆ ಆದ್ರೆ, ರಾಮಾಯಣದಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ಯಾವುದೇ ಉಲ್ಲೇಖಗಳು ಕಂಡು ಬರುವುದಿಲ್ಲ. ಆದ್ರೆ ರಾಮಾಯಣದಲ್ಲಿ ಐತಿ, ಉನ್ನತೆ ಅನ್ನುವಂತ ಪದ ಐತಿ. ಉನ್ನತಿ ಅಂತಂದ್ರೆ ಏನು? ಎತ್ತರವಾದ ಭೂಮಿ ಅಂತ. ಓಕೆ, ಎತ್ತರವಾದ ಭೂಮಿ, ಎತ್ತರವಾದ ಭೂಮಿ ಅನ್ನುವಂತಹ ಪದ ಉಲ್ಲೇಖ ಐತೆ. ಅಂದ್ರೆ ಉನ್ನತ್ಯ ಅನ್ನುವಂತಹ ಪದ ಕಂಡುಬರ್ತಾ ಬರ್ತದೆ. ಓಕೆ, ಅಷ್ಟೇ ಅಲ್ಲದೆ ಪಾಣನಿಯ ಅಷ್ಟಾಧ್ಯಾಯ ಕೃತಿಯಲ್ಲಿ, ಪಾಣನಿಯ ಅಷ್ಟಾಧ್ಯಾಯ ಕೃತಿಯಲ್ಲಿ ಕರ್ನಾಟಕ ಅನ್ನುವಂತಹ ಪದ ಉಲ್ಲೇಖ ಐತಿ. ಪಾಣನಿಯ ಅಷ್ಟಾಧ್ಯಾಯ ಕೃತಿ. ಓಕೆ, ನೆಕ್ಸ್ಟ್ ನೋಡಿ, ಅಷ್ಟಲ್ಲದೆ ಸಂಗಮ ಸಾಹಿತ್ಯದಲ್ಲಿ ಕೂಡ ತಮಿಳಿನ, ಓಕೆ, ಈ ತಮಿಳಿನ ಸಂಗಮ ಸಾಹಿತ್ಯದಲ್ಲಿ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ಕಾಣಲಿಕ್ಕೆ ಸಾಧ್ಯ ಐತಿ. ಯಾಕಂತಂದ್ರ ಶಿಲಪ್ಪಾದಿಗಾರ ಮತ್ತು ತೊಳ್ಕಾಪಿಯಂ ಅನ್ನುವಂತಹ ಎರಡು ಕೃತಿಗಳು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಯಾಕಂತಂದ್ರ ಯಲಾಂಗೋ ಅಡಿಗಲ್ ಬರೆದಿರುವ ಯಾವುದು ಈ ಶಿಲಪ್ಪಾದಿಗಾರಂ ಕೃತಿಯಲ್ಲಿ, ಶಿಲಪ್ಪಾದಿಗಾರಂ ಕೃತಿಯಲ್ಲಿ ಕರುನಾಡರ್ ಅನ್ನುವಂತಹ ಪದ ಉಲ್ಲೇಖ ಇದ್ದರೆ, ತೊಳ್ಕಾಪಿಯರ್ ಬರೆದಿರುವ ತೊಳ್ಕಾಪಿಯಂ ಅನ್ನುವಂತಹ ಕೃತಿಯಲ್ಲಿ, ಈ ತೊಳ್ಕಾಪಿಯಂ ಕೃತಿಯಲ್ಲಿ ಕರುನಾಡಗನ್ ಅನ್ನುವಂತಹ ಪದ ಉಲ್ಲೇಖ ಇದ್ದು ನಮಗೆ ಕಾಣ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಶಿಲಪ್ಪಾದಿಗಾರಂನ ಕರುನಾಡರ್, ತೊಳ್ಕಾಪಿಯಂ ಕೃತಿಯಲ್ಲಿ ಅದು ಕರುನಾಡಗನ್ ಅನ್ನುವಂತಹ ಪದ ಉಲ್ಲೇಖ ಇದೆ. ಅಷ್ಟೇ ಅಲ್ಲದೆ ಪುರಾಣಗಳಲ್ಲಿ ಯಾವುದು ಸ್ಕಂದ ಪುರಾಣ ಬಹಳ ಇಂಪಾರ್ಟೆಂಟ್. ಈ ಸ್ಕಂದ ಪುರಾಣದಲ್ಲಿ ಕರ್ನಾಟ ರಾಕ್ಷಸರು ಅನ್ನುವಂತಹ ಉಲ್ಲೇಖ ಇದೆ. ಕರ್ನಾಟ ರಾಕ್ಷಸರು ಅನ್ನುವಂತಹ ಪದ ಉಲ್ಲೇಖ ಐತಿ. ಮತ್ತೆ ಶೂದ್ರಕನ ಮೃಚ್ಛಕಟಿಕದಲ್ಲಿ, ಶೂದ್ರಕನ ಈ ಮೃಚ್ಛಕಟಿಕ ಕೃತಿಯಲ್ಲಿ ಕರ್ನಾಟ ದೇಶ ಅನ್ನುವಂತಹ ಉಲ್ಲೇಖ ಇದೆ. ಕರ್ನಾಟ ದೇಶ. ಓಕೆ, ಮತ್ತೆ ವರಾಹಮಿರನ ಬೃಹತ್ ಸಂಹಿತೆ ಕೃತಿಯಲ್ಲಿ, ಬೃಹತ್ ಸಂಹಿತೆ ಇದೆ, ಬೃಹತ್ ಸಂಹಿತೆ. ಓಕೆ, ಬೃಹತ್ ಸಂಹಿತೆ ಕೃತಿಯಲ್ಲಿ ಕರ್ನಾಟ ಅನ್ನುವಂತಹ ಪದ ಉಲ್ಲೇಖ ಐತಿ. ಅಂದ್ರೆ ಯಾವ ಕೃತಿಯಲ್ಲಿ ಯಾವ ರೀತಿ ಉಲ್ಲೇಖ ಐತಿ ಅಂತೇಳಿ ನಮಗೆ ಪ್ರಶ್ನೆ ಆಗ್ಬೋದು. ವರಾಹಮಿರನ ಬೃಹತ್ ಸಂಹಿತೆಯಲ್ಲಿ ಕರ್ನಾಟ ಅಂತ ಉಲ್ಲೇಖ ಇದ್ರೆ, ಮೃಚ್ಛಕದಲ್ಲಿ ಕರ್ನಾಟ ದೇಶ, ಸ್ಕಂದ ಪುರಾಣದಲ್ಲಿ ಕರ್ನಾಟ ರಾಕ್ಷಸರು, ತೊಳ್ಕಾಪಿಯಂ ಕೃತಿಯಲ್ಲಿ ಕರುನಾಡಗನ್, ಮತ್ತೆ ಶಿಲಪ್ಪಾದಿಗಾರಂ ಕೃತಿಯಲ್ಲಿ ಕರುನಾಡರ್ ಅನ್ನುವಂತಹ ಉಲ್ಲೇಖ ಐತಿ. ಓಕೆ, ನೆಕ್ಸ್ಟ್ ನೋಡಿ, ಅದಷ್ಟಲ್ಲದೆ ಕದಂಬರ ಈ ವಿಷ್ಣು ಶರ್ಮನ ಒಂದು ಬೀರೂರ ತಾಮ್ರಪಟ ಶಾಸನದಲ್ಲಿ ಒಂದು ಬಿರುದು ಕಂಡು ಬರ್ತದೆ. ಯಾವ ರೀತಿ ಅಂತಂದ್ರ ಅದು ಸಮಗ್ರ ಕರ್ನಾಟ ದೇಶ ಭೂವರ್ಗ ಬರ್ತಾರ ಅನ್ನುವಂತಹ ಪದ ಅದು ಒಂದು ಲೈನ್ ಉಲ್ಲೇಖ ಐತೆ. ಅಂದ್ರೆ ಕರ್ನಾಟಕದ ಅಂದ್ರೆ ಸ್ಪಷ್ಟವಾಗಿ ಒಂದು ಕನ್ನಡದಲ್ಲಿ ಉಲ್ಲೇಖ ಇರತಕ್ಕಂಥ ಕಾಣ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಸಮಗ್ರ ಕರ್ನಾಟ ದೇಶ ಭೂವರ್ಗ ಬರ್ತಾರ ಅನ್ನುವಂತಹ ಒಂದು ಬಿರುದು ಕೂಡ ಅಲ್ಲಿ ಈ ಬೀರೂರ ತಾಮ್ರಪಟ ಶಾಸನದಲ್ಲಿ ಕಂಡು ಬರ್ತಕ್ಕಂಥದ್ದು. ಅದಷ್ಟಲ್ಲದೆ ಈ ಬಾದಾಮಿ ಚಾಲುಕ್ಯರ ಅವರ ಸೇನೆಗೆ ಒಂದು ಹೆಸರನ್ನ ಕೊಟ್ಟಿದ್ರು. ಅದು ಕರ್ನಾಟ ಬಲ ಅಂತೇಳಿ ಪ್ರಶ್ನೆ ಆಗಿದೆ. ಇದು ರಿಪೀಟೆಡ್ ಕ್ವಶನ್ ಇದು. ಓಕೆ, ಬಹಳ ಸಲ ಪ್ರಶ್ನೆ ಆಗಿದೆ ಇದು. ಬಾದಾಮಿ ಚಾಲುಕ್ಯರ ಸೇನೆಗೆ ಯಾವ ಹೆಸರನ್ನ ಇಟ್ಟಿದ್ರು ಅಂತಂದ್ರೆ ಅದು ಕರ್ನಾಟ ಬಲ ಅಂತೇಳಿ ಅಲ್ಲಿ ಹೆಸರನ್ನ ಕೊಟ್ಟಿರ್ತಕ್ಕಂಥದ್ದು. ಅದಷ್ಟಲ್ಲದೆ ಇನ್ನೊಂದು ಯಾವುದು ಅಂತಂದ್ರ ಈ ಶ್ರೀ ವಿಜಯ ಬರೆದಿರುವ ಕವಿರಾಜ ಮಾರ್ಗ ಕೃತಿಯಲ್ಲಿ, ಓಕೆ, ಈ ಶ್ರೀ ವಿಜಯನ ಕವಿರಾಜ ಮಾರ್ಗ ಕೃತಿಯಲ್ಲಿ ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ನಾಡಿನ ಒಂದು ಗಡಿಗಳ ಬಗ್ಗೆ ಉಲ್ಲೇಖವನ್ನ ಕಾಣ್ಲಿಕ್ಕೆ ಸಾಧ್ಯವಿದೆ. ಓಕೆ, ಈ ಕವಿರಾಜ ಮಾರ್ಗದಲ್ಲಿ ಕಂಡು ಬರ್ತದೆ. ಕಾವೇರಿ ಇಂದಮ ಗೋದಾವರಿವರೆಗೆ ಮೆರೆದ ಕನ್ನಡ ನಾಡವರ್ಗಳ್. ಅಂದ್ರೆ ಕನ್ನಡ ನಾಡು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಹಿಡಿದು ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ ನಮ್ಮ ಕನ್ನಡ ನಾಡು ಹಬ್ಬಿತ್ತು ಅನ್ನುವಂಥದ್ದನ್ನ ಈ ಕವಿರಾಜ ಮಾರ್ಗ ಕೃತಿಯಲ್ಲಿ ಉಲ್ಲೇಖವಿದ್ದದನ್ನ ಕಾಣ್ಲಿಕ್ಕೆ ಸಾಧ್ಯ ಐತಿ. ಓಕೆ, ನೆಕ್ಸ್ಟ್ ನೋಡಿ, ಇದಷ್ಟಲ್ಲದೆ ಇನ್ನು ಸಾಕಷ್ಟು ಅಲ್ಲಿ ಕಂಡು ಬರ್ತದೆ. ಯಾಕಂತಂದ್ರ ಈ ಟಾಲೆಮಿ, ಓಕೆ, ಈ ಟಾಲೆಮಿ ಬರೆದಿರುವ ಟಾಲೆಮಿಯ ಕೃತಿ ಯಾವುದು? ದಿ ಗೈಡ್ ಟು ಜಿಯೋಗ್ರಫಿ ಅಂತ ಬರ್ತದೆ. ದಿ ಗೈಡ್ ಟು ಜಿಯೋಗ್ರಫಿ ಕೃತಿಯಲ್ಲಿ ಕನ್ನಡದಲ್ಲಿ ಸಾಕಷ್ಟು ಪ್ರದೇಶಗಳನ್ನ ಆ ಜಿಯೋಗ್ರಫಿ ಕೃತಿಯಲ್ಲಿ ಉಲ್ಲೇಖದಿಂದ ಕಾಣ್ಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರ ಆತ ಇಂಡಿ ಅನ್ನುವಂತ ಪ್ರದೇಶಕ್ಕೆ ಆತ ಇಂಡಿ ಅಂತ ಹೆಸರಿಟ್ಟಿದ್ದಾನೆ, ಇಂಡಿ ಅಂತೇಳಿ ಗುರುತಿಸಿದ್ದಾನೆ. ಮತ್ತೆ ಭೀಮಾ ನದಿಗೆ, ಓಕೆ, ಭೀಮಾ ನದಿಗೆ ಬೀನಾ ಅಂತೇಳಿ ಗುರುತಿಸಿದ್ದಾನೆ. ಓಕೆ, ಬೀನಾ ಅಂತೇಳಿ ಗುರುತಿಸಿದ್ದಾನೆ. ಮತ್ತೆ ಕಲ್ಕೇರಿ ಅನ್ನುವಂತಹ ಪ್ರದೇಶಕ್ಕೆ ಇದಕ್ಕೆ ಕಲ್ಲಿಗೇರಿ ಅಂತೇಳಿ ಆತನ ಕೃತಿಯಲ್ಲಿ ಕಂಡು ಬರ್ತದೆ. ಕಲ್ಲಿಗೇರಿ ಅಂತೇಳಿ ಉಲ್ಲೇಖ ಕೊಟ್ಟಿದ್ದಾನೆ. ಕಲ್ಲಿಗೇರಿ ಅಂತೇಳಿ ಅಂದ್ರೆ ಇವೆಲ್ಲ ಕನ್ನಡ ನಾಡಿನ ಪ್ರದೇಶಗಳೇ ಅಂತೇಳಿ ಗುರುತಿಸ್ತಾರೆ. ಓಕೆ, ಈ ರೀತಿಯಾಗಿ ಟಾಲೆಮಿ ಕೂಡ ತನ್ನ ದಿ ಗೈಡ್ ಟು ಜಿಯೋಗ್ರಫಿಯಲ್ಲಿ ಅಲ್ಲಿ ಹೆಸರನ್ನ ಗುರುತಿಸತಕ್ಕಂಥದ್ದು, ಕನ್ನಡ ನಾಡಿನ ಪ್ರದೇಶಗಳನ್ನು ಗುರುತಿಸಿದ್ದು ಕಂಡು ಬರ್ತದೆ. ಅದಷ್ಟಲ್ಲದೆ ಇನ್ನೊಂದು ಯಾವ್ದಪ್ಪ ಅಂತಂದ್ರ ಆಕ್ಸಿರಿಂಕಸ್ ಪಿಪರಿ ಅಂತ ಬರ್ತಾರೆ. ಆಕ್ಸಿರಿಂಕಸ್ ಪಿಪರಿ. ಓಕೆ, ಈತ ಈಜಿಪ್ಟ್ನ ಕವಿ, ಒಬ್ಬ ಪ್ರಸಿದ್ಧ ನಾಟಕಕಾರ. ಓಕೆ, ಈ ಆಕ್ಸಿರಿಂಕಸ್ ಪಿಪರಿ ತನ್ನ ನಾಟಕಗಳಲ್ಲಿ ಸಾಕಷ್ಟು ಕನ್ನಡ ಪದಗಳನ್ನ ಬಳಕೆ ಮಾಡಿದ್ದಾರೆ ಅಂತೇಳಿ
ನಮ್ಮ ಭಾರತದ ಸಾಕಷ್ಟು ಕವಿಗಳು ಅಲ್ಲಿ ಈ ವಾದವನ್ನ ಅಲ್ಲಿ ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಅದರಲ್ಲಿ ಯಾರು? ಗೋವಿಂದ ಪೈ. ಗೋವಿಂದ ಪೈ ಅನ್ಬೋದು. ಮತ್ತೆ ಯಾರು ಬರ್ತಾರೆ? ಶ್ರೀಕಂಠ ಶಾಸ್ತ್ರಿ ಅವರು. ಶ್ರೀಕಂಠ ಶಾಸ್ತ್ರಿ ಅನ್ಬೋದು. ಮತ್ತೆ ಬಿ ಎಲ್ ಸಾಲ್ತೋರೆ. ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಒಬ್ಬ ಈಜಿಪ್ಟ್ ನ ನಾಟಕಕಾರ ತನ್ನ ನಾಟಕಗಳಲ್ಲಿ ಕನ್ನಡದ ಪದಗಳನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನಲ್ಲಿ ಗುರುತಿಸ್ತಾರೆ. ಅಂದ್ರೆ ನಮ್ಮ ಕನ್ನಡ ಭಾಷೆ ಯಾವ ರೀತಿ ಒಂದು ವ್ಯಾಪ್ತಿಯನ್ನು ಹೊಂದಿತ್ತು, ಅಂದ್ರೆ ಎಷ್ಟು ಪ್ರಾಚೀನತೆ ಹೊಂದಿದೆ ಅನ್ನುವಂಥದ್ದನ್ನ ಈ ಕೃತಿಗಳು ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಐತಿ. ಓಕೆ, ಅಂತೇಳಿ ನಮ್ಮ ಭಾಷೆಗೆ ಅಷ್ಟು ಪ್ರಾಚೀನತೆ ಇರೋದ್ರಿಂದಲೇ ನಮ್ಮ ಕನ್ನಡ ಭಾಷೆಗೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಕೂಡ ಅಲ್ಲಿ ದೊರೆತಿರ್ತಕ್ಕಂಥದ್ದು. 2008ರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ. ಓಕೆ, ಮತ್ತೆ ನಮ್ಮ ಕನ್ನಡದ ಮೊಟ್ಟ ಮೊದಲ ಪದ ಯಾವುದು ಅಂತ ಗುರುತಿಸ್ತಾರೆ? ಇಸಿಲ ಅನ್ನುವಂತಹ ಪದ ಗುರುತಿಸ್ತಾರೆ. ಇಸಿಲ ಅಂತಂದ್ರೆ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರ್ತದೆ. ಇಸಿಲ ಅಂತಂದ್ರೆ ಏನು? ಇಸಿಲ ಅಂತಂದ್ರೆ ಕೋಟೆಯೊಳಗಿನ ಊರು ಅಂತೇಳಿ ಗುರುತಿಸ್ತಾರೆ. ಇಸಿಲ ಅನ್ನೋ ಪದದ ಅರ್ಥ ಏನು? ಕೋಟೆಯೊಳಗಿನ ಊರು. ಇದರ ಅರ್ಥ ಏನು? ಇಸಿಲ ಅಂತಂದ್ರೆ ಕೋಟೆಯೊಳಗಿನ ಊರು ಅನ್ನುವಂಥದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಐತಿ. ಓಕೆ, ಮತ್ತೆ ಸಾಕಷ್ಟು ವಿದ್ವಾಂಸರು ಕನ್ನಡದ ಒಂದು ಕರ್ನಾಟಕದ ಬಗ್ಗೆ ತಮ್ಮದೇ ಆಗಿರೋ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಪ್ರಸಿದ್ಧ ಇತಿಹಾಸಕಾರರಾಗಿರ್ತಕ್ಕಂಥ ಕಾಲ್ಡೇಮ್ ಅವರು ಇದಕ್ಕೆ ಕಪ್ಪು ನಾಡಿನ ಒಳ ಪ್ರದೇಶ ಅಂತೇಳಿ ಗುರುತಿಸ್ತಾರೆ. ಕಪ್ಪು ನಾಡಿನ ಒಳ ಪ್ರದೇಶ ಅಂತೇಳಿ ಗುರುತಿಸ್ತಾರೆ. ಅದೇ ರೀತಿಯಾಗಿ ಗೋವಿಂದ ಪೈ ಅವರು ಇದಕ್ಕೆ ವಿಶಾಲವಾದ ನಾಡು ಅಂತೇಳಿ ಗುರುತಿಸ್ತಾರೆ. ವಿಶಾಲವಾದ ನಾಡು. ಮತ್ತೆ ಶ್ರೀಕಂಠಯ್ಯ ಅವರು ಇದನ್ನ ಕಪ್ಪು ಮಣ್ಣಿನ ಭೂಮಿ ಅಂತೇಳಿ ಗುರುತಿಸಿದ್ರೆ, ಆರ್ ನರಸಿಂಹಾಚಾರ್ಯ ಅವರು ಇದನ್ನ ಕಂಬಿತ ನಾಡು ಅಂತ ಕರೀತಾರೆ. ಕಂಬಿತ ನಾಡು ಅಂತಂದ್ರೆ ಒಂದು ಸುವಾಸನೆಯುಳ್ಳ ಭೂಮಿ ಅನ್ನುವಂಥದ್ದು. ಓಕೆ, ಮತ್ತೆ ಅದೇ ರೀತಿಯಾಗಿ ಹತ್ತಂಗಡಿ ನಾರಾಯಣ್ ಅವರು ಇದನ್ನ ಎತ್ತರವಾದ ನಾಡು ಅಂತೇಳಿ ಗುರುತಿಸ್ತಾರೆ. ಎತ್ತರವಾದ ನಾಡು ಅಂತೇಳಿ ಗುರುತಿಸ್ತಕ್ಕಂಥದ್ದು. ಓಕೆ, ಮತ್ತೆ ಅದೇ ರೀತಿಗೆ ಇನ್ನೊಬ್ಬರು ಪ್ರಸಿದ್ಧ ಇತಿಹಾಸಕಾರರಾಗಿರ್ತಕ್ಕಂತಹ ಯಾರು? ಶಂಭಾ ಜೋಶಿ ಅಂತ ಬರ್ತಾರೆ. ಓಕೆ, ಇವ್ರು ಏನ್ ಮಾಡ್ತಾರೆ? ಇದನ್ನ ಕಳ್ ಪ್ಲಸ್ ಅರು ನಾಡು ಅಂತೇಳಿ ಗುರುತಿಸ್ತಾರೆ. ಅಂದ್ರ ಪಶುಪಾಲನೆ ಮಾಡುವವರು ಅಂತೇಳಿ ಗುರುತಿಸ್ತಾರೆ. ಪಶುಪಾಲನೆ ಮಾಡುವವರು ಅಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಬರ್ತಾರೆ. ಕಾಲ್ಡೇಮ್ ಅವರು ಕಪ್ಪು ನಾಡಿನ ಒಳ ಪ್ರದೇಶ ಅಂತಂದ್ರೆ, ಗೋವಿಂದ ಪೈ ಅವರು ಇದಕ್ಕೆ ವಿಶಾಲವಾದ ನಾಡು ಅಂತ ಹೇಳಿ ಗುರುತಿಸಿದ್ರೆ, ತೀನಂ ಶ್ರೀಕಂಠಯ್ಯ ಅವರು ಕಪ್ಪು ಮಣ್ಣಿನ ಭೂಮಿ ಅಂತ ಹೇಳಿ ಗುರುತಿಸ್ತಾರೆ. ಓಕೆ, ಹತ್ತಂಗಡಿ ನಾರಾಯಣ್ ಅವರು ಎತ್ತರವಾದ ನಾಡು ಅಂತ ಹೇಳಿ ಗುರುತಿಸ್ತಾರೆ. ಯಾಕಂತಂದ್ರೆ ನಮ್ಮ ಕರ್ನಾಟಕ ದೇಶ, ನಮ್ಮ ಕರ್ನಾಟಕ ರಾಜ್ಯ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರವಿದೆ? ಸುಮಾರು 600ರಿಂದ ಹಿಡಿದು 900 ಮೀಟರ್ ವರೆಗೆ ಎತ್ತರವನ್ನು ಇರ್ತಕ್ಕಂಥದ್ದು ಸರಾಸರಿ ಇದೆ. ಸರಾಸರಿ ಎಷ್ಟಿದೆ? 600ರಿಂದ 900 ಮೀಟರ್ ಎತ್ತರ ಇರತಕ್ಕಂಥದ್ದು. ಓಕೆ, ಅದಕ್ಕೆ ಅವರು ಇದನ್ನ ಎತ್ತರವಾದ ನಾಡು ಅಂತೇಳಿ ಗುರುತಿಸಿದ್ದಾರೆ. ಓಕೆ, ಇಲ್ಲಿ ನೋಡಿ, ಕನ್ನಡದ ಮೊದಲ ಶಬ್ದ ಯಾವುದು ಅಂತಂದ್ರೆ ಅದು ಇಸಿಲ. ಓಕೆ, ಅದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕಂಡು ಬರ್ತದೆ. ಓಕೆ, ಇಸಿಲ ಅಂತಂದ್ರೆ ಏನು? ಕೋಟೆಯೊಳಗಿನ ಊರು ಅನ್ನುವಂಥದ್ದು. ಮತ್ತೆ ಬೃಹತ್ ಸಮಿತಿಯಲ್ಲಿ ಕರ್ನಾಟ ಅನ್ನುವಂಥ ಪದ ಉಲ್ಲೇಖ ಇದೆ. ಮತ್ತೆ ವೆಲ್ವಕುಡಿ ತಾಮ್ರಪಟ ಶಾಸನದಲ್ಲಿ ವೆಲ್ವಕುಡಿ ತಾಮ್ರ ಶಾಸನದಲ್ಲಿ ಕರುನಾಡಗನ್ ಅನ್ನುವಂತಹ ಉಲ್ಲೇಖ ಐತಿ. ಮಹಾರಾಷ್ಟ್ರ ಕೆಲವೊಂದು ಶಾಸನಗಳಲ್ಲಿ ಕರ್ನಾಡ ಅಂತ ಕಂಡು ಬರ್ತದ. ಚೋಳರ ಶಾಸನದಲ್ಲಿ ಕರ್ನಾಟಕ, ಮತ್ತೆ ಕಥಾ ಸರಿತ್ ಸಾಗರ ಕೃತಿಯಲ್ಲಿ ಕರ್ನಾಟ ಅನ್ನುವಂತಹ ಉಲ್ಲೇಖ ಇದೆ. ಕವರಾಜ ಮರದಲ್ಲಿ ಕನ್ನಡ ನಾಡು ಅಂತ ಉಲ್ಲೇಖವಿದೆ. ಓಕೆ, ಮತ್ತೆ ಗುಜರಾತಿನ ಶಾಸನಗಳಲ್ಲಿ ಕನ್ನಡಿ ಅನ್ನುವಂತಹ ಉಲ್ಲೇಖವಿದೆ. ಕಾವ್ಯಮೀಮಾಂಸೆ ಕೃತಿಯಲ್ಲಿ ಕರ್ನಾಟಕ ಅನ್ನುವಂತಹ ಇದೆ. ಮತ್ತೆ ಮಹಾಭಾರತ ಸಭಾಪರ್ವ ಮತ್ತು ಭೀಷ್ಮ ಪರ್ವದಲ್ಲಿ ಕೂಡ ನಮ್ಮ ಕರ್ನಾಟಕದ ಬಗ್ಗೆ ಉಲ್ಲೇಖ ಇದ್ದು ನಾವಿಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿದೆ. ಹೌದಾ? ಅದಾದ ನಂತರ ನಮ್ಮ ಹಾಗಾದ್ರೆ ಈಗೆಲ್ಲ ಪ್ರಾಚೀನ ಕಾಲದಲ್ಲಿ ಈ ರೀತಿ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ರು. ಓಕೆ, ಮತ್ತೆ ನಮ್ಮ ಕರ್ನಾಟಕ ಹೆಸರು ಏನ್ ಬಂತು? ಕರ್ನಾಟಕ ಅಂತಂದ್ರ ನೋಡಿ, ನಮ್ಮ ಕರ್ನಾಟಕ ರಾಜ್ಯ ಇದು ಹೆಸರು ಸಿಕ್ಕಿದೆ ನೋಡಿ. ನಮ್ಮ ಕರ್ನಾಟಕಕ್ಕೆ ಮೊದಲು ಏನಂತ ಕರೀತಿದ್ರು? ಮೈಸೂರು ರಾಜ್ಯ, ವಿಶಾಲ ಮೈಸೂರು ರಾಜ್ಯ ಅಂತೇಳಿ ಗುರುತಿಸ್ತಾ ಇದ್ರು. ಓಕೆ, ನಮ್ಮ ಕರ್ನಾಟಕ ರಾಜ್ಯ ರಚನೆಯಾಗಿದ್ದು ಯಾವಾಗ? ಕರ್ನಾಟಕ ರಾಜ್ಯ ರಚನೆಯಾಗಿದ್ದು 1956 ನವೆಂಬರ್ 1ರಂದು ರಚನೆ ಆಗ್ತದೆ. ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯ ರಚನೆ ಆಗ್ತದೆ. ಓಕೆ, ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಹೆಸರು ಸಿಕ್ಕಿದ್ದು ಯಾವಾಗ? ನಮ್ಮ ಕರ್ನಾಟಕಕ್ಕೆ ಹೆಸರು ಸಿಕ್ಕಿದ್ದು ಅದು 1973 ನವೆಂಬರ್ 1ರಂದು ನಮ್ಮ ಕರ್ನಾಟಕಕ್ಕೆ ಹೆಸರನ್ನು ಸಿಗ್ತದೆ. ಓಕೆ, ನಮ್ಮ ಕರ್ನಾಟಕ ರಾಜ್ಯ ರಚನೆಯಾಗಿದ್ದು 1956 ನವೆಂಬರ್ 1ರಂದು. ಯಾವ ಸಮಿತಿ ಶಿಫಾರಸಿನ ಮೇರೆಗೆ? ಯಾವ ಸಮಿತಿ ಅಂತ ಪ್ರಶ್ನೆ ಆದ್ರೆ ಅದು ಫಜಲ್ ಅಲಿ. ಓಕೆ,
ಫಜಲ್ ಸಮಿತಿಯ ಶಿಫಾರಸಿನ ಮೇರೆಗೆ ನಮಗೆ ಇಲ್ಲಿ ಕರ್ನಾಟಕ ರಾಜ್ಯ ರಚನೆಯಾಗಿರ್ತಕ್ಕಂಥ ಫಜಲ್ ಸದಸ್ಯರು ಯಾರಾಗಿರ್ತಾರೆ? ಕೆ.ಎಂ. ಕನ್ನೇಕರ್ ಮತ್ತು ಎಚ್.ಎನ್. ಕುಂಜ್ರು. ಓಕೆ, ಇವರ ಒಂದು ಸಮಿತಿ ರಾಜ್ಯಗಳ ಪುನರ್ರಚನಾ ಕಾಯ್ದೆ ಅಂತ ಬರ್ತದೆ 1956ರಲ್ಲಿ. ಓಕೆ, ಆ ಕಾಯ್ದೆ ಪ್ರಕಾರ ಇದು ನಮ್ಮ ಕರ್ನಾಟಕ ರಾಜ್ಯ ಅಲ್ಲಿ ರಚನೆ ಆಗ್ತದೆ. ಓಕೆ, ಇದಿಷ್ಟು ನಮ್ಮ ಕರ್ನಾಟಕದ ಪ್ರಾಚೀನತೆ ಬಗ್ಗೆ. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವ್ ಏನ್ ಮಾಡ್ತೇವೆ, ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ನಂದರ ಮತ್ತೆ ಮೌರ್ಯರ ಆಳ್ವಿಕೆ ಇತ್ತು ಅನ್ನುವಂಥದ್ದು ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಓಕೆ, ಇವರ ಒಂದು ನಂದರ ಮತ್ತು ಮೌರ್ಯರ ಅಧ್ಯಯನ ಮಾಡಿ ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಮಾಡ್ತೇವೆ, ನಾವು ಶಾತವಾಹನರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಓಕೆ, ಇದೇ ರೀತಿಯಾಗಿ ಪ್ರತಿಯೊಂದು ಚಾಪ್ಟರ್ ಕೂಡ ಅಷ್ಟೇ ಆಳವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿರ್ತಕ್ಕಂಥ ಕರ್ನಾಟಕದ ಇತಿಹಾಸವನ್ನ ಒಂದು ಸಿಲೆಬಸ್ ಏನಿದೆ ಪೂರ್ತಿ ನಾವಿಲ್ಲಿ ಮುಗಿಸ್ಕೊಳ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಓಕೆ, ಈ ಒಂದು ತರಗತಿ ನಿಮ್ಗೆ ಇಷ್ಟ ಆದ್ರೆ ಆದಷ್ಟು ನೀವು ಇಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.